ಕರ್ಣನು ಶೌರ್ಯಶಾಲಿ ಮತ್ತು ಅತ್ಯುತ್ತಮ ಯೋಧನಾಗಿದ್ದ. ಆದರೂ ಅವನು ಯಾವಾಗಲೂ ಅಪಹಾಸ್ಯಕ್ಕೊಳಗಾಗುತ್ತಾನೆ ಮತ್ತು ಯೋಧನೆಂಬ ಗೌರವವು ಎಂದಿಗೂ ದೊರೆಯಲಿಲ್ಲ. ಅವನ ಜೀವನವನ್ನು ಏಕೆ ಈ ರೀತಿ ಅನುಭವಿಸಬೇಕಾಗಿತ್ತು? ಕರ್ಣನು ತನ್ನ ಹಿಂದಿನ ಜನ್ಮದಲ್ಲಿ ದಂಭೋದ್ಭವ ಎಂಬ ರಾಕ್ಷಸನಾಗಿದ್ದ. ಅವನು ಅಮರನಾಗಲು ಬಯಸಿದನು ಮತ್ತು ಸೂರ್ಯ ದೇವರನ್ನು ಪ್ರಾರ್ಥಿಸಿದನು. ಅವನ ತಪಸ್ಸಿಗೆ ಪ್ರಸನ್ನನಾದ ಸೂರ್ಯ ಅವನ ಮುಂದೆ ಪ್ರತ್ಯಕ್ಷನಾದ. ದಂಭೋದ್ಭವ ಸೂರ್ಯನನ್ನು ಅಮರನನ್ನಾಗಿ ಮಾಡುವಂತೆ ಕೇಳಿಕೊಂಡನು. ಆದರೆ ಸೂರ್ಯ ಈ ವರವನ್ನು ನೀಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಈ ಗ್ರಹದಲ್ಲಿ ಹುಟ್ಟಿದ ಯಾರಾದರೂ ಸಾಯಬೇಕಾಗುತ್ತದೆ. ಅಮರತ್ವದ ಬದಲು ಬೇರೆ ಏನನ್ನಾದರೂ ಕೇಳಲು ಸೂರ್ಯ ಅವನಿಗೆ ಹೇಳಿದನು. ದಂಭೋದ್ಭವ ಸೂರ್ಯ ದೇವರನ್ನು ಮೋಸಗೊಳಿಸಲು ಯೋಚಿಸಿ 1000 ರಕ್ಷಾಕವಚಗಳಿಂದ ರಕ್ಷಿಸಬೇಕೆಂದು ಕೇಳಿದನು. 1000 ವರ್ಷಗಳ ಕಾಲ ತಪಸ್ಸು ಮಾಡುವವರಿಂದ ಮಾತ್ರ 1000 ರಕ್ಷಾಕವಚಗಳನ್ನು ಮುರಿಯಲು ಸಾಧ್ಯವಾಗಬೇಕು. ರಕ್ಷಾಕವಚವನ್ನು ಮುರಿಯಲು ಒಬ್ಬ ವ್ಯಕ್ತಿಯು 1000 ವರ್ಷಗಳ ತಪಸ್ಸು ಮಾಡಬೇಕು. ಅವನ ಪ್ರತಿಯೊಂದು ರಕ್ಷಾಕವಚವನ್ನು ಮುರಿಯುವವನು ತಕ್ಷಣವೇ ಸಾಯಬೇಕು ಎಂದು ಹೇಳಿದ. ಇದನ್ನು ಕೇಳಿದ ಸೂರ್ಯನು ಭಯಂಕರವಾಗಿ ಚಿಂತಾಕ್ರಾಂತನಾದ. ದಂಭೋದ್ಭವ ತನ್ನ ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸುವುದಿಲ್ಲ ಎಂಬ ಭಾವನೆ ಸೂರ್ಯನಲ್ಲಿತ್ತು. ಆದರೆ ಈ ವಿಷಯದಲ್ಲಿ ಯಾವುದೇ ಆಯ್ಕೆಯಿಲ್ಲದೆ ಸೂರ್ಯ ದಂಭೋದ್ಭವನಿಗೆ ವರವನ್ನು ನೀಡಿದನು. ಸೂರ್ಯನಿಂದ ವರವನ್ನು ಪಡೆದ ತಕ್ಷಣ ದಂಭೋದ್ಭವ ಜನರನ್ನು ನಾಶ ಮಾಡಲು ಪ್ರಾರಂಭಿಸಿದ. ಜನರು ಅವನೊಂದಿಗೆ ಹೋರಾಡಲು ಹೆದರುತ್ತಿದ್ದರು. ಸೂರ್ಯನು ವಿಷ್ಣುವಿನ ಸಹಾಯವನ್ನು ಕೋರಿದನು. ಭಗವಾನ್ ವಿಷ್ಣುವು ಅವನಿಗೆ ಚಿಂತಿಸಬೇಡ, ನಾನು ಸಹಾಯ ಮಾಡುವೆ ಎಂದು ಹೇಳಿದ. ನಂತರ ಭೂಲೋಕದಲ್ಲಿ ನಾರಾಯಣ ಮತ್ತು ನರರಾಗಿ ಜನಿಸಿದರು. ಅವರು ಶಿವನ ಮಹಾನ್ ಭಕ್ತರಾಗಿದ್ದರು. ಇಬ್ಬರು ಸಹೋದರರು ಯುದ್ಧ ಕಲೆಯನ್ನು ಕಲಿತರು. ನರನು ಧ್ಯಾನಮಗ್ನರಾಗಿದ್ದಾಗ ದಂಭೋದ್ಭವನ ಎದುರು ಹೋಗಿ ನಾರಾಯಣನು ಯುದ್ಧಕ್ಕೆ ಸವಾಲು ಮಾಡಿದನು. ಹೋರಾಟವು ಮುಂದುವರೆದಂತೆ ದಂಭೋದ್ಭವನಿಗೆ ನರನ ತಪಸ್ಸು ನಾರಾಯಣನಿಗೆ ಶಕ್ತಿಯನ್ನು ನೀಡುತ್ತಿದೆ. ಅವರು ಒಂದೇ ಆತ್ಮವನ್ನು ಹೊಂದಿರುವ ಇಬ್ಬರು ವ್ಯಕ್ತಿಗಳಾಗಿದ್ದರು ಎಂದು ಅರಿತುಕೊಂಡನು. ಮತ್ತು ಅವನ ಒಂದು ರಕ್ಷಾಕವಚ ಮುರಿದ ನಿಮಿಷ ನಾರಾಯಣ ಸತ್ತು ಬೀಳುವುದನ್ನು ಅವನು ಉಲ್ಲಾಸದಿಂದ ನೋಡಿದನು. ಇವರು ವರ್ಷಗಳ ತಪಸ್ಸು ಮತ್ತು ಶಿವನನ್ನು ಮೆಚ್ಚಿಸುವುದರ ಮೂಲಕ ಅವರು ಮಹಾಮೃತ್ಯುಂಜಯ ಮಂತ್ರವನ್ನು ಗಳಿಸಿದರು. ಇದು ಸತ್ತವರನ್ನು ಮತ್ತೆ ಬದುಕಿಸುವ ಮಂತ್ರವಾಗಿತ್ತು. ಈಗ ನಾರಾಯಣನು ಧ್ಯಾನಿಸುತ್ತಿರುವಾಗ ನರನು ದಂಭೋದ್ಭವನೊಡನೆ ಯುದ್ಧವನ್ನು ಮಾಡಿದನು. 1000 ವರ್ಷಗಳ ನಂತರ ನರನು ಮತ್ತೊಂದು ರಕ್ಷಾಕವಚವನ್ನು ಮುರಿದು ಸತ್ತನು ಮತ್ತು ನಾರಾಯಣನು ಹಿಂತಿರುಗಿ ಅವನನ್ನು ಪುನರುಜ್ಜೀವನಗೊಳಿಸಿದನು. 999 ರಕ್ಷಾಕವಚಗಳು ಕಡಿಮೆಯಾಗುವವರೆಗೂ ಇದು ಮುಂದುವರೆಯಿತು. ದಂಭೋದ್ಭವನಿಗೆ ಅವರು ಸಹೋದರಿಬ್ಬರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡು ಸೂರ್ಯನನ್ನು ಆಶ್ರಯಿಸಿ ಓಡಿಹೋದನು. ನಾರದರು ಅವನನ್ನು ಬಿಟ್ಟುಕೊಡಲು ಸೂರ್ಯನನ್ನು ಸಂಪರ್ಕಿಸಿದಾಗ ಸೂರ್ಯ ಮಾಡಲಿಲ್ಲ, ಏಕೆಂದರೆ ಅವನು ತನ್ನ ಭಕ್ತನನ್ನು ರಕ್ಷಿಸುತ್ತಿದ್ದನು. ಈ ಕೃತ್ಯಕ್ಕಾಗಿ ನಾರದರು ಸೂರ್ಯನನ್ನು ಮಾನವನಾಗಿ ಹುಟ್ಟುವಂತೆ ಶಪಿಸಿದರು ಮತ್ತು ಸೂರ್ಯ ಈ ಭಕ್ತನಿಗೆ ಶಾಪವನ್ನು ಸ್ವೀಕರಿಸಿದನು. ದಂಭೋದ್ಭವನನ್ನು ನಾಶ ಮಾಡುವ ಭರವಸೆಯನ್ನು ಪೂರೈಸಲು ನಾರಾಯಣ ಮತ್ತು ನರರು ಮರುಜನ್ಮ ಪಡೆದರು. ಈ ಬಾರಿ ಕೃಷ್ಣ ಮತ್ತು ಅರ್ಜುನರಾಗಿದ್ದರು. ಕುಂತಿಯು ದುರ್ವಾಸನನ್ನು ಸತ್ಕರಿಸಿದ್ದಕ್ಕಾಗಿ ಮಂತ್ರಗಳ ವರ ಪಡೆದಿದ್ದಳು. ಮಂತ್ರ ಮಹಾತ್ಮೆಯನ್ನು ಪರೀಕ್ಷಿಸಬೇಕೆಂಬ ಕುತೂಹಲದಿಂದ ತನಗೆ ಇಷ್ಟವಾದ ಸೂರ್ಯನನ್ನು ಕುರಿತು ಸೂರ್ಯಮಂತ್ರ ಜಪಿಸಿದಳು. ಸೂರ್ಯನಾರಾಯಣ ಆಕೆಗೆ ಗಂಡು ಮಗುವನ್ನು ಅನುಗ್ರಹಿಸಿದ. ಲೋಕಾಪವಾದಕ್ಕೆ ಹೆದರಿದ ಕುಂತಿ ತನ್ನ ಹಸುಗೂಸನ್ನು ಗಂಗಾ ನದಿಯಲ್ಲಿ ಒಂದು ಬುಟ್ಟಿಯಲ್ಲಿಟ್ಟು ನದಿಗೆ ಬಿಟ್ಟಳು. ಅದು ಧೃತರಾಷ್ಟ್ರನ ಸಾರಥಿ ಅಧಿರಥನ ಕೈಗೆ ಸಿಕ್ಕಿತು. ಕವಚ ಕುಂಡಲಗಳ ಸಮೇತನಾಗಿ ಹುಟ್ಟಿದ ಶಿಶುವನ್ನು ಅಧಿರಥ ತನ್ನ ಹೆಂಡತಿ ರಾಧೆಯ ಕೈಗೆ ಕೊಟ್ಟನು. ಅಪೂರ್ವ ತೇಜೋಶಾಲಿಯಾದ ಆ ಮಗುವಿಗೆ ವಸುಶೇನನೆಂದು ಹೆಸರಿಟ್ಟರು. ದಿನ ಕಳೆದಂತೆಲ್ಲ ಆ ಹುಡುಗನ ಕೀರ್ತಿ ಹರಡತೊಡಗಿದ್ದರಿಂದ ಅವನಿಗೆ ಕರ್ಣನೆಂಬ ಹೆಸರೇ ಪ್ರಚಾರಕ್ಕೆ ಬಂತು. ಇದಲ್ಲದೆ ಅವನಿಗೆ ರಾಧೆಯ ಸೂತಪುತ್ರ ಎಂದು ಕರೆಯತೊಡಗಿದರು. ಕರ್ಣನಿಗೆ ಶಸ್ತ್ರ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡಿತು. ಅವನು ದ್ರೋಣಾಚಾರ್ಯರ ಹತ್ತಿರ ಹೋಗಿ ವಿದ್ಯಾಭ್ಯಾಸ ಕಲಿಸಲು ಕೇಳಿದಾಗ ಅದನ್ನು ಕೇಳಿದ ದ್ರೋಣಾಚಾರ್ಯರು ನೀನು ಯಾರು ಅಂತ ಕೇಳಿದ. ನಾನು ರಥಸಾರಥಿ ಅಧಿರಥ ಮತ್ತು ರಾಧೆಯ ಮಗನೆಂದಾಗ ದ್ರೋಣನು ಸೂತಪುತನಿಗೆ ವಿದ್ಯೆಯನ್ನು ಕಳಿಸಲ್ಲ ಅಂದನು. ಅದನ್ನು ಕೇಳಿದ ಪಾಂಡವರು ಕೌರವರು ನಗುವುದನ್ನು ಕಂಡ ಕರ್ಣನು ನಿಮಗೆ ನನಗೆ ವಿದ್ಯೆ ಕಲಿಸಲು ಬರುವುದಿಲ್ಲವೇ ಎಂದು ದ್ರೋಣನಿಗೆ ಕೇಳಿದನು. ಅದಕ್ಕೆ ದ್ರೋಣನು ಕಳ್ಳುಗಳಿಗೂ ಕಲಿಸುವ ಸಾಮರ್ಥ್ಯ ಇದೆ ಅಂದನು. ಹಾಗಾದರೆ ನನಗೂ ಕಳಿಸಿ ಎಂದು ಕೇಳಿಕೊಂಡು ವಿದ್ಯೆಯನ್ನು ಕಲಿಯುತ್ತಾ ಇರುತ್ತಾನೆ. ಆದರೆ ದ್ರೋಣನು ಅರ್ಜುನನಿಗೆ ಮಾತ್ರ ಹೆಚ್ಚಿನ ಆಸಕ್ತಿಯಿಂದ ಕಲಿಸಿಕೊಡುತ್ತಿದ್ದ. ವಿದ್ಯೆ ಕಲಿಯುವ ಸಮಯದಲ್ಲಿ ದುರ್ಯೋಧನ ಮತ್ತು ಕರ್ಣನ ನಡುವೆ ಸ್ನೇಹ ಬೆಳೆಯುತ್ತದೆ.
ಅಲ್ಲಿರುವ ಪಾಂಡವರು ಸೂತಪುತ್ರ ಅಂತ ಅವಮಾನ ಮಾಡುತ್ತಿರುವಾಗ ದುರ್ಯೋಧನ ಮಾತ್ರ ಸಹೋದರ ಭಾವನೆಯಿಂದ ನೋಡುತ್ತಾನೆ. ತುಂಬಾ ಜನ ದುರ್ಯೋಧನನ್ನು ಕರ್ಣನ ಪ್ರತಿಭೆಯನ್ನು ಮೆಚ್ಚಿ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾನೆ ಎಂದು ತಿಳಿಯುತ್ತಾರೆ. ಆದರೆ ನಿಜವಾಗಿಯೂ ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹವಿತ್ತು. ಒಮ್ಮೆ ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಕೇಳಿದ ದ್ರೋಣನ ಮೇಲೆ ಕರ್ಣನಿಗೆ ಕೋಪ ಬಂತು. ಒಂದು ಗುರು ಅವರ ಶಿಕ್ಷಕರನ್ನು ಸಮಾನವಾಗಿ ನೋಡಲಿಲ್ಲ ಅಂದರೆ ಅಂತ ಗುರುವಲ್ಲ ಎಂದು ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ಕರ್ಣ ಬ್ರಾಹ್ಮಣ ವೇಷ ಧರಿಸಿ ಪರಶುರಾಮ ಋಷಿಯ ಬಳಿ ಶಿಷ್ಯನಾಗುತ್ತಾನೆ. ತನ್ನ ಶ್ರದ್ಧೆ ಮತ್ತು ಪರಾಕ್ರಮದಿಂದ ಪರಶುರಾಮನ ಅತ್ಯಂತ ಪ್ರೀತಿಯ ಶಿಷ್ಯನಾಗುತ್ತಾನೆ. ಒಂದು ದಿನ ಪರಶುರಾಮ ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ನಿದ್ರಿಸುತ್ತಿದ್ದಾಗ ಇಂದ್ರನ ಆಜ್ಞೆಯ ಮೇರೆಗೆ ಅಲರ್ಕವೆಂಬ ದುಂಬಿಯೊಂದು ಬಂದು ಆತನ ತೊಡೆಯನ್ನು ಬಗೆಯಲಾರಂಭಿಸಿತು. ಆಗ ತಾನು ಅಲುಗಿದರೆ ಗುರುವಿಗೆ ನಿದ್ರಾಭಂಗವಾಗುತ್ತದೆ ಎಂದು ಕರ್ಣ ತನಗಾದ ನೋವನ್ನು ಲಕ್ಷಿಸದೆ ಹಾಗೆಯೇ ತಡೆದುಕೊಂಡಿದ್ದ. ಅವನ ರಕ್ತದ ಸೋಂಕಿನಿಂದ ಪರಶುರಾಮನಿಗೆ ಎಚ್ಚರವಾಗುತ್ತದೆ. ಕೊನೆಗೆ ಕರ್ಣನ ನಿಜ ರೂಪ ಗೊತ್ತಾದ ಮೇಲೆ ಪರಶುರಾಮ ಕೋಪಗೊಂಡು ಸುಳ್ಳು ಹೇಳಿ ಶಸ್ತ್ರವಿದ್ಯೆ ಕಲಿತಿದ್ದಕ್ಕಾಗಿ ಅವಸಾನ ಕಾಲದಲ್ಲಿ ತಾನು ಅನುಗ್ರಹಿಸಿದ ಮಹಾಸ್ತ್ರಗಳಾವು ಫಲಿಸದಿರಲಿ ಎಂದು ಕರ್ಣನಿಗೆ ಶಾಪವಿಟ್ಟ. ವಾಸ್ತವವಾಗಿ ಪರಶುರಾಮನು ಕ್ಷತ್ರಿಯರಿಗೆ ಜ್ಞಾನವನ್ನು ನೀಡುವಂತಿರಲಿಲ್ಲ. ಆದರೆ ಪರಶುರಾಮ ಕರ್ಣನನ್ನು ಕ್ಷತ್ರಿಯನೆಂದು ತಪ್ಪು ಕಲ್ಪನೆಯೊಂದಿಗೆ ಅವನನ್ನು ಶಪಿಸುತ್ತಾನೆ. ಶಾಪವನ್ನು ಸ್ವೀಕರಿಸಿದ ಕರ್ಣನು ತುಂಬಾ ದುಃಖಿತನಾಗಿ ಪರಶುರಾಮನ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಲು ಪ್ರಾರಂಭಿಸುತ್ತಾನೆ. ಗುರು ಪರಶುರಾಮನಿಗೆ ತನ್ನ ನಿಜವಾದ ಹೆತ್ತವರು ಯಾರು ಎಂಬ ಜ್ಞಾನವೂ ಕೂಡ ಇರಲಿಲ್ಲ. ಇಲ್ಲಿ ನಾನು ಕಲಿಕೆಯ ಉದ್ದೇಶದಿಂದ ಬಂದಿದ್ದೇನೆ, ನಾನು ಸೂತ ಕುಲದವನ ಮಗನೆಂದು ನನಗೆ ಜ್ಞಾನವನ್ನು ನೀಡಲು ಯಾರೂ ಸಿದ್ಧರಿಲ್ಲ ಎಂದು ಹೇಳಿದನು. ಆಗ ಪರಶುರಾಮನು ಶಾಪವನ್ನು ಹಿಂತಿರುಗಲು ಸಾಧ್ಯವಿಲ್ಲ, ಆದರೆ ಖಂಡಿತವಾಗಿಯೂ ನೀನು ಪಡೆದಿರುವ ಜ್ಞಾನವು ನಿನ್ನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುತ್ತದೆ ಎಂದು ಹೇಳಿದರು. ಕರ್ಣನಿಗೆ ಎರಡನೆಯ ಶಾಪ ಬ್ರಾಹ್ಮಣನಿಂದ ಸಿಕ್ಕಿತು. ಒಂದು ದಿನ ಕರ್ಣನು ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ಕೆಲವು ಕ್ರೂರ ಪ್ರಾಣಿಗಳು ಮನುಷ್ಯರಿಗೆ ತೊಂದರೆ ಕೊಡುತ್ತಿರಬಹುದು ಎಂದು ಊಹಿಸಿ ಸರಿಯಾಗಿ ಪರೀಕ್ಷೆ ಮಾಡದೆ ಬಾಣವನ್ನು ಅದರ ಕಡೆಗೆ ಬಿಟ್ಟನು. ಬಾಣವು ಯಾವುದೇ ಕ್ರೂರ ಪ್ರಾಣಿಯನ್ನು ಹೊಡೆಯಲಿಲ್ಲ, ಆದರೆ ಅದು ಕರುವಿಗೆ ತಾಗುತ್ತದೆ. ಬಾಣದ ರಭಸಕ್ಕೆ ಕರು ಸತ್ತು ಹೋಗುತ್ತದೆ. ಆ ಕರು ಮಾಲೀಕನಾದ ಬ್ರಾಹ್ಮಣನು ಕೋಪದಿಂದ ಕರ್ಣನಿಗೆ ಶಾಪವನ್ನು ನೀಡುತ್ತಾನೆ. ಬ್ರಾಹ್ಮಣನು ಕರ್ಣನಿಗೆ, ನೀನು ಹೇಗೆ ಅಸಹಾಯಕ ಹಸುವಿನ ಕರುವನ್ನು ಕೊಂದಿದ್ದೀಯಾ? ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಾವಿನ ನಿರ್ಣಾಯಕ ಕ್ಷಣದಲ್ಲಿ ಸಾಯುತ್ತೀಯಾ ಎಂದು ಹೇಳುತ್ತಾನೆ. ಮೂರನೆಯ ಶಾಪ. ಒಮ್ಮೆ ಕರ್ಣನು ಎಲ್ಲೋ ಹೋಗುತ್ತಿದ್ದಾಗ ದಾರಿಯಲ್ಲಿ ಅಳುತ್ತಿದ್ದ ಒಬ್ಬ ಹುಡುಗಿಯನ್ನು ನೋಡುತ್ತಾನೆ. ಕರ್ಣನು ರಥದಿಂದ ಇಳಿದು, ಮಗು ನೀನು ಏಕೆ ಅಳುತ್ತಿದ್ದೀಯಾ ಎಂದು ಹುಡುಗಿಯನ್ನು ಕೇಳುತ್ತಾನೆ. ಆಗ ಹುಡುಗಿ ತುಪ್ಪ ಜಾಡಿಯಿಂದ ನೆಲಕ್ಕೆ ಬಿದ್ದು ಹೋಯಿತು. ಈಗ ನಾನು ಮನೆಗೆ ಹೋದರೆ ನನ್ನ ತಾಯಿ ಕೋಪಗೊಳ್ಳುತ್ತಾಳೆ ಎಂದು ಹೇಳಿದಳು. ನಂತರ ಕರ್ಣನು ತುಪ್ಪ ತುಂಬಿದ ಮತ್ತೊಂದು ಜಾಡಿಯನ್ನು ಹುಡುಗಿಗೆ ಕೊಡುವುದಾಗಿ ಭರವಸೆ ನೀಡುತ್ತಾನೆ. ಆದರೆ ಅವಳು ಅದನ್ನು ತೆಗೆದುಕೊಳ್ಳಲು ಒಪ್ಪುವುದಿಲ್ಲ. ಮಣ್ಣಿನಲ್ಲಿ ಬಿದ್ದ ತುಪ್ಪವೇ ಬೇರ್ಪಡಿಸಬೇಕೆಂದು ಹೇಳುತ್ತಾಳೆ. ಆಗ ಕರ್ಣ ತನ್ನ ಮುಷ್ಟಿಯಲ್ಲಿ ತುಪ್ಪ ಸಮೃದ್ಧ ಮಣ್ಣನ್ನು ತೆಗೆದುಕೊಂಡು ಅದನ್ನು ಹಿಂಡಲು ಪ್ರಾರಂಭಿಸುತ್ತಾನೆ. ಕರ್ಣನು ಇದನ್ನು ಮಾಡುತ್ತಿರುವಾಗ ಮಹಿಳೆಯು ನರಳುವ ಧ್ವನಿ ಕೇಳಿಸುತ್ತದೆ. ಅವನು ತನ್ನ ಮುಷ್ಟಿಯನ್ನು ತೆರೆದಾಗ ಭೂಮಿ ತಾಯಿಯು ಕಾಣಿಸುತ್ತಾಳೆ. ನೋವಿನಿಂದ ಭೂತಾಯಿಯು ಕರ್ಣನ ಮೇಲೆ ಕೋಪಗೊಳ್ಳುತ್ತಾಳೆ. ನೀನು ನನ್ನನ್ನು ಹಿಂಸಿಸಿದಂತೆಯೇ ಯುದ್ಧದಲ್ಲಿ ನಾನು ನಿನ್ನ ರಥದ ಚಕ್ರವನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ಎಂದು ಶಪಿಸುತ್ತಾಳೆ. ಒಮ್ಮೆ ರಾಜಪುತ್ರರ ವಿದ್ಯಾಪರಿಣತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಸಕಲ ಏರ್ಪಾಡುಗಳು ನಡೆದಿದ್ದವು. ಕರ್ಣ ಮುಂದೆ ಬಂದು ತಾನು ಅರ್ಜುನನನ್ನು ಎದುರಿಸುವುದಾಗಿ ಸವಾಲು ಹಾಕಿದ. ಆಗ ಅಲ್ಲಿಯೇ ಇದ್ದ ಕೃಪಾಚಾರ್ಯ ಎದ್ದು ನಿಂತು ಸೂತಪುತ್ರನಾದ ಕರ್ಣನನ್ನು ಅರ್ಜುನನೊಂದಿಗೆ ಸರಿಸಮನಾಗಿ ಭಾವಿಸಲು ಸಾಧ್ಯವಿಲ್ಲವೆಂದು ವಿರೋಧಿಸಿದ. ಈ ಅಸೂಯೆಯ ಮಾತುಗಳನ್ನು ಕೇಳಿ ದುರ್ಯೋಧನ ಮುಂದೆ ಬಂದು ಕರ್ಣನ ಪರವಾಗಿ ವಾದಿಸಿ ಅವನಿಗೆ ಅಂಗರಾಜ್ಯಾನಗಿ ಮಾಡಿ ಗೌರವಿಸಿದ. ಕರ್ಣನಿಗೂ ದುರ್ಯೋಧನನಿಗೂ ಅಸದೃಶವಾದ ಮೈತ್ರಿ ಮೊದಲಾಯಿತು. ಕರ್ಣನ ಪರಾಕ್ರಮ ಜನಜನಿತವಾಗಿ ಬೆಳಗಿದಂತೆಯೇ ಅವನ ದಾನಗುಣವು ವಿಖ್ಯಾತವಾಯಿತು. ಇಂದ್ರನಿಗೆ ಕರ್ಣನನ್ನು ಹೇಗಾದರೂ ಮಾಡಿ ನಿಶ್ಶಕ್ತನನ್ನಾಗಿ ಮಾಡಬೇಕೆಂಬ ಯೋಚನೆ ಬಲವಾಗಿ ಕಾಡಿತು. ಒಂದು ದಿನ ವಿಪ್ರವೇಶದಲ್ಲಿ ಕರ್ಣನಲ್ಲಿಗೆ ಬಂದು ಆತನ ಕವಚಕುಂಡಲಗಳನ್ನು ಬೇಡಿದ. ಇಂದ್ರನ ಸಂಚನ್ನು ಮೊದಲೇ ತಿಳಿದ ಸೂರ್ಯ ಕರ್ಣನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಚ್ಚರಿಸಿದ್ದರೂ ಕರ್ಣ ತನ್ನ ಸಹಜ ಗುಣಕ್ಕೆ ಅನುಸಾರವಾಗಿ ತನಗೆ ರಕ್ಷೆಯಂತಿದ್ದ ಕವಚಕುಂಡಲಗಳನ್ನು ಮನಪೂರ್ವಕವಾಗಿ ಇಂದ್ರನಿಗೆ ಒಪ್ಪಿಸಿದ. ಕರ್ಣನನ್ನು ಪರೀಕ್ಷಿಸಲು ಬಂದ ಇಂದ್ರನಿಗೆ ಆ ಸೂತಪುತ್ರನ ದಾನಗುಣವನ್ನು ಕಂಡು ಸಂತೋಷವಾಯಿತು. ಅವನಿಗೆ ಶಕ್ತ್ಯಾಯುಧವನ್ನು ಅನುಗ್ರಹಿಸಿದ.
ಒಮ್ಮೆ ದ್ರೌಪದಿಯ ಸ್ವಯಂವರಕ್ಕೆ ಬಂದಾಗ ದ್ರುಪದ ಪಣವಾಗಿಟ್ಟಿದ್ದ ಮತ್ಸ್ಯಯಂತ್ರವನ್ನು ಕ್ಷತ್ರಿಯ ವೀರಾದಿವೀರರು ಭೇದಿಸದೆ ಹೋದರು. ಕರ್ಣ ಆ ಸಾಹಸಕ್ಕಾಗಿ ಮುಂದೆ ಬಂದ. ಶಸ್ತ್ರವಿದ್ಯಾಕುಶಲನಾದ ಆತ ಮತ್ಸ್ಯಕ್ಕೆ ಗುರಿಯಿಟ್ಟು ಬಾಣ ಬಿಡುವಷ್ಟರಲ್ಲಿ ದ್ರೌಪದಿ ಆತನನ್ನು ಸೂತಪುತ್ರನೆಂದು ಧಿಕ್ಕರಿಸಿದಳು. ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಕರ್ಣ ಅಧರ್ಮದ ಕಡೆ ನಿಲ್ಲಲು ಕಾರಣವಿದೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣ ಕರ್ಣನೊಬ್ಬನನ್ನೇ ಗುಟ್ಟಾಗಿ ಕರೆದು ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ ಪಾಂಡವರ ಕಡೆಗೆ ಬರುವಂತೆ ಕರೆದಿದ್ದ. ಆದರೂ ಕರ್ಣ ಒಪ್ಪಲಿಲ್ಲ. ಅನಂತರ ಕುಂತಿಯು ಕರ್ಣನನ್ನು ಗಂಗಾತೀರದಲ್ಲಿ ಕಂಡು ತನ್ನ ಮಗನ ಮನಸ್ಸನ್ನು ಒಲಿಸಿಕೊಳ್ಳಲು ಯತ್ನಿಸಿದಳು. ತಾಯಿ, ನೀನು ನನ್ನನ್ನು ಚಿಕ್ಕಂದಿನಲ್ಲಿ ಕೈಬಿಟ್ಟಿದ್ದರಿಂದ ನಾನು ನಾನಾ ಅಪಮಾನಗಳನ್ನು ಅನುಭವಿಸಬೇಕಾಯಿತು. ಈಗ ನಿನ್ನ ಮಾತನ್ನು ಕೇಳಿ ನನ್ನನ್ನು ಗೌರವಿಸಿ ಸತ್ಕರಿಸಿದ ದುರ್ಯೋಧನನ ಸ್ನೇಹವನ್ನು ವಂಚಿಸಲಾರೆ ಎಂದು ನಿರಾಕರಿಸುತ್ತಾನೆ. ಆದರೆ ಯುದ್ಧದ ಸಮಯದಲ್ಲಿ ನಾನು ಅರ್ಜುನನಲ್ಲಿ ಒಬ್ಬರು ನಿನಗೆ ಉಳಿಯುತ್ತವೆ. ಉಳಿದ 4 ಜೀವಕ್ಕೆ ನಾನು ಅಪಾಯವನ್ನು ಮಾಡುವುದಿಲ್ಲ. ನಮ್ಮಿಬ್ಬರಲ್ಲಿ ಯಾರೊಬ್ಬರು ಉಳಿದರೂ ನಿನಗೆ 5 ಮಂದಿ ಇದ್ದಂತಾಯ್ತಲ್ಲವೇ ಎಂದು ಆತ ತನ್ನ ತಾಯನ್ನು ಸಮಾಧಾನಪಡಿಸಿ ಕಳುಹಿಸಿದ. ಇಂದ್ರ ಅವನಿಗೆ ಅನುಗ್ರಹಿಸಿದ್ದ ಶಕ್ತ್ಯಾಯುಧ ಇರುವವರೆಗೂ ಕರ್ಣ ಅಜೇಯನೆಂದು ತಿಳಿದ ಕೃಷ್ಣ ರಾತ್ರಿಯುದ್ಧದಲ್ಲಿ ಘಟೋತ್ಕಚನನ್ನು ಮುಂದೆ ಬಿಟ್ಟು ಕರ್ಣನ ಶಕ್ತ್ಯಾಯುಧ ಅವನ ಮೇಲೆ ವ್ಯರ್ಥವಾಗುವಂತೆ ಮಾಡಿಸಿದ. ಅಭಿಮನ್ಯುನ ಹತ ಮಾಡುವ ಸಮಯದಲ್ಲಿಯೂ ಕರ್ಣ ಅಧರ್ಮದ ಕಡೆ ನಿಂತಿದ್ದ. ಕರ್ಣಾರ್ಜುನರ ಸಂಗ್ರಾಮ ಬಹಳ ಉಗ್ರವಾಗಿ ಸಾಗಿತು. ಕರ್ಣ ತನ್ನಲ್ಲಿದ್ದ ಸರ್ಪಾಸ್ತ್ರವನ್ನು ತೆಗೆದು ಅರ್ಜುನನ ತಲೆಗೆ ಗುರಿಯಿಟ್ಟ. ತನ್ನ ಇಷ್ಟದಂತೆಯೇ ಬಾಣವನ್ನು ಬಿಡುವ ಹೊತ್ತಿಗೆ ಸರಿಯಾಗಿ ಕೃಷ್ಣ ಅರ್ಜುನನ ರಥವನ್ನು ನೆಲಕ್ಕೆ ಒತ್ತಿದ. ಬಾಣ ಅರ್ಜುನನ ಕಿರೀಟವನ್ನು ಮಾತ್ರ ಭೇದಿಸಿಕೊಂಡು ಹೋಯಿತು. ತಾನು ಒಂದು ಬಾರಿ ಇಟ್ಟ ಗುರಿಯನ್ನು ಮತ್ತೆ ತೆಗೆಯುವವನಲ್ಲವೆಂದು ಕರ್ಣ ಹಿಡಿದ ಬಿಟ್ಟ ಬಣ ಬಿದ್ದಲಿಲ್ಲ. ಹಿಂದೊಮ್ಮೆ ಪರಶುರಾಮನ ಶಾಪದಿಂದ ಕಲಿತ ವಿದ್ಯಾ ಎಲ್ಲವೂ ಮರೆಯತೊಡಗಿದ. ನಂತರ ಭೂತಾಯಿಯ ಶಾಪಕ್ಕೆ ಗುರಿಯಾಗಿದ್ದ ಕರ್ಣ ಅದೇ ಸಮಯದಲ್ಲಿ ಅವನ ರಥದ ಚಕ್ರ ಭೂಮಿಯಲ್ಲಿ ಹೂತುಕೊಂಡಿತು. ಅದನ್ನು ಸರಿಪಡಿಸಿಕೊಳ್ಳಲು ರಥದಿಂದ ಕೆಳಗಿಳಿದ ಕರ್ಣ ಬ್ರಾಹ್ಮಣ ಶಾಪದಿಂದ ಅಸಹಾಯಕನಾದನು. ಅರ್ಜುನ ನಿರ್ವಾಹವಿಲ್ಲದೆ ಕರ್ಣನ ಮೇಲೆ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿದ. ಕರ್ಣ ಆ ಅಸ್ತ್ರಕ್ಕೆ ಗುರಿಯಾಗಿ ಹತನಾದ. ಕರ್ಣ ಅರ್ಜುನರಲ್ಲಿ ಯಾರು ಶಕ್ತಿವಂತರು? ಇಬ್ಬರೂ ಉತ್ತಮ ಯೋಧರಾಗಿದ್ದರು. ಆ ಧರ್ಮದ ಕಡೆಗೆ ನಿಂತಿದ್ದರಿಂದ ಈ ಕಾರಣಕ್ಕಾಗಿ ಕರ್ಣ ಶೌರ್ಯಶಾಲಿ ಆದರೂ ಅರ್ಜುನನ ಕೈ ಅಲ್ಲಿ ಹತನಗಿದನು.